ಹಲೋ ಸ್ಟೂಡೆಂಟ್ಸ್, ಇವತ್ತು ನಿಮಗೆ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ಈ ಕಾನ್ಸೆಪ್ಟನ್ನು ಸದ್ಯಕ್ಕೆ ಇವತ್ತು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ. ಈ ಕಾನ್ಸೆಪ್ಟ್ ಯಾವ ಚಾಪ್ಟರ್ಲಿ ಬರುತ್ತೆ ಅಂತ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ. ಯಾವುದು ಅಂದರೆ ದಟ್ ಈಸ್ ಕನ್ಸ್ಯೂಮರ್ ಬಿಹೇವಿಯರ್. ಓಕೆ, ಸೊ ಕನ್ಸ್ಯೂಮರ್ ಬಿಹೇವಿಯರಲ್ಲಿ ಈ ಒಂದು ಕಾನ್ಸೆಪ್ಟನ್ನು ನಾವು ನೋಡ್ತೀವಿ. ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ ಮತ್ತು ರಿಪೀಟೆಡ್ ಅಂತಲೂ ಹೇಳ್ಬೋದು. ಯಾಕೆಂದರೆ ಲಾಸ್ಟ್ ಇಯರ್ ನಿಮಗೆ ಇದರದ್ದು ಸೆಕೆಂಡ್ ಕ್ವಶನ್ ಇದೆಯಲ್ಲ, ಫ್ಯೂಚರ್ಸ್ ಆಫ್ ಇಂಡಿಫರೆನ್ಸ್ ಕರ್ವ್, ಇದು ಲಾಸ್ಟ್ ಇಯರ್ ಈ ಕ್ವಶನ್ ಕೇಳಿದರು 6 ಮಾರ್ಕ್ಸಿಗೆ. ಸೊ ಈ ಇಯರ್ ರಿಪೀಟೆಡ್ ಆಗೋದು ಡೌಟ್ ಇದೆ. ಆಮೇಲೆ ಭಾಗಶಃ ನಾವು ಇದ್ರ ಮೇಲೆ ಹೋಪ್ ಇಡ್ಬೋದು. ಓಕೆ, ಸೊ 6 ಮಾರ್ಕ್ಸ್ ಬಂದರೆ ಆರಾಮಾಗಿ ಇದನ್ನು ತೊಗೊಳ್ಳಿಕ್ಕೆ ಈಸಿ ಆಗುತ್ತೆ ನಮಗೆ. ಸೊ ಹಾಗಾಗಿ ಇದನ್ನು ಸ್ವಲ್ಪ ಇಂಪಾರ್ಟೆನ್ಸನ್ನು ಕೊಟ್ಟು ಈ ಕಾನ್ಸೆಪ್ಟನ್ನು ನಾವು ಕಲಿಯೋಣ. ಓಕೆ, ಸೊ ಯುಟಿಲಿಟಿ ಕಾನ್ಸೆಪ್ಟಲ್ಲಿ ಬರುತ್ತೆ. ನಿಮಗೆ ಯುಟಿಲಿಟಿಲಿ 2 ಥರ ಯುಟಿಲಿಟಿ ಇದೆ ಗೊತ್ತು, ಟೋಟಲ್ ಯುಟಿಲಿಟಿ ಮತ್ತು ಮಾರ್ಜಿನಲ್ ಯುಟಿಲಿಟಿ. ಓಕೆ, ಸೊ ಇಲ್ಲೇನಾಗುತ್ತೆ, ಮಾರ್ಜಿನಲ್ ಯುಟಿಲಿಟಿ ಬಗ್ಗೆ ಹೇಳ್ಬೇಕಾದ್ರೆ, ಸೊ ನೀವು ಅಡಿಷನಲ್ ಆಗಿ ಒಂದೊಂದೇ ಗೂಡ್ಸ್ಗಳನ್ನ ಕನ್ಸ್ಯೂಮ್ ಮಾಡ್ತಾ ಹೋದಾಗ ನಿಮ್ಮ ಯುಟಿಲಿಟಿ ಏನಾಗ್ತಾ ಬರುತ್ತೆ, ಕಡಿಮೆ ಆಗ್ತಾ ಬರುತ್ತೆ. ಓಕೆ, ಮಾರ್ಜಿನಲ್ ಯುಟಿಲಿಟಿ ಏನಾಗ್ತಾ ಬರುತ್ತೆ, ಡಿಕ್ಲೈನ್ ಆಗ್ತಾ ಬರುತ್ತೆ. ಅದನ್ನು ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ಅಂತ ನಾವು ಕರಿತೀವಿ. ಸೊ ಈಗ ಎಂಟೈರಾಗಿ ಡೈರೆಕ್ಟ್ ನಾವು ಈ ಕಾನ್ಸೆಪ್ಟಿಗೆ ಬರೋಣ. ಸೊ ಯಾವ್ಯಾವ ಕಂಟೆಂಟನ್ನು ಹೇಗೆ ಬರೀಬೇಕು ನೀವು 6 ಮಾರ್ಕ್ಸಿಗೆ ಅನ್ನೋದನ್ನು ನಿಮಗೀಗ ತಿಳಿಸ್ಕೊಡ್ತಾ ಹೋಗ್ತೀನಿ. ಓಕೆ, ಸೊ ನೋಡಿ, ಕ್ವಶನ್ ನೋಡಿ, ಎಕ್ಸ್ಪ್ಲೈನ್ ದಿ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ವಿತ್ ದ ಹೆಲ್ಪ್ ಆಫ್ ಎ ಟೇಬಲ್ ಆ್ಯಂಡ್ ಡಯಾಗ್ರಾಮ್. ಓಕೆ, 6 ಮಾರ್ಕ್ಸ್ ಈ ಕ್ವಶನ್ ಕೇಳಿದ್ದಾರೆ. ಸೊ ಫಸ್ಟು ನೀವೇನು ಮಾಡಬೇಕು, ಇಲ್ಲಿ ಅವರು ಮೀನಿಂಗ್ ಕೊಟ್ಟಿದ್ದಾರಲ್ವ, ಸೊ ಇಲ್ಲಿ ನೀವು ಏನು ಮಾಡ್ತೀರಾ, ಒಂದು ಮೀನಿಂಗನ್ನು ಬರೀಬೇಕಾಗತ್ತೆ. ಸೊ ಇಲ್ಲಿ ಅವರು ಒಂದು ಮೀನಿಂಗ್ ಕೊಟ್ಟಿದ್ದಾರೆ. ಸೊ ನಾನು ನಿಮಗೆ ಸಿಂಪಲ್ಲಾಗಿ ಇನ್ನೊಂದು ಮೀನಿಂಗ್ನ ಪ್ರಿಂಟೆಡ್ ನೋಟ್ಸಲ್ಲೂ ಕೂಡ ಬರ್ಸಿದ್ದೀನಿ. ಸೊ ಮತ್ತೆ ನಿಮಗಿಲ್ಲಿ ರೆಫರ್ ಮಾಡಿಸ್ತಾ ಇದ್ದೀನಿ ನೋಡಿ. ಸೊ ಇನ್ನೊಂದು ಮೀನಿಂಗ್ ಇದೆ. ಓಕೆ, ನಿಮಗೆ ನಾನು ಕೊಟ್ಟಿದ್ದೆ ಪ್ರಿಂಟೆಡ್ ನೋಟ್ಸಲ್ಲಿ ಕೊಟ್ಟಿದ್ದು, ಈ ಮೀನಿಂಗನ್ನು ಕೂಡ ಬರಿಬೋದು. ಸಿಂಪಲ್ ಇದೆ. ಏನಪ್ಪ ಅಂದರೆ, ಸೊ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ಸ್ಟೇಟ್ಸ್ ದಟ್ when a consumer consumes additional unit of a commodities without any break, it will leads to the decreasing of marginal utility. Okay, so when a consumer consumes additional unit of commodity ವಿತೌಟ್ ಎನಿ ಬ್ರೇಕ್, ಯಾವುದೇ ಬ್ರೇಕ್ ಇಲ್ಲದೆ ಒಂದಾದ್ರ ಮೇಲೆ ಅಂತೆ ಒಂದು ಗೂಡ್ಸನ್ನು ಅವ್ನು ಕನ್ಸಂಪ್ಷನ್ ಮಾಡ್ತಾ ಹೋದರೆ ಅದು ಯಾವುದಕ್ಕೆ ಕಾರಣ ಆಗುತ್ತೆ, ಇಟ್ ವಿಲ್ ಲೀಡ್ಸ್ ಟು ಡಿಕ್ರೀಸಿಂಗ್ ಆಫ್ ಮಾರ್ಜಿನಲ್ ಯುಟಿಲಿಟಿ. ಅದರಿಂದ ಏನಾಗುತ್ತೆ, ಮಾರ್ಜಿನಲ್ ಯುಟಿಲಿಟಿ ಅನ್ನೋದು ಕಡಿಮೆ ಆಗುತ್ತೆ. ಮಾರ್ಜಿನಲ್ ಯುಟಿಲಿಟಿ ಇಸ್ ನಥಿಂಗ್ ಬಟ್ ಅಡಿಷನಲ್ ಗೂಡ್ಸನ್ನು, ಯೂನಿಟ್ ಆಫ್ ಕಮೋಡಿಟಿನ ನೀವು ಕನ್ಸ್ಯೂಮ್ ಮಾಡಿದಾಗ ಸಿಗೋ ಯುಟಿಲಿಟಿನೇ ಮಾರ್ಜಿನಲ್ ಯುಟಿಲಿಟಿ. ಸೊ ಅದೇನಾಗ್ತಾ ಬರುತ್ತೆ, ಡಿಕ್ರೀಸಿಂಗ್ ಆಗ್ತಾ ಬರುತ್ತೆ. ಸೊ ಇದು ಮೀನಿಂಗು ಯಾವುದ್ರದ್ದು, ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿಗೆ ಮೀನಿಂಗ್. ಈ ಮೀನಿಂಗನ್ನು ನೀವು ಫಸ್ಟ್ ಬರೀಬೇಕು. ಓಕೆನಾ, ಸೊ ಇಲ್ಲೇನಾಯಿತು, ಮೀನಿಂಗ್ ಕಂಪ್ಲೀಟ್ ಆಯಿತು. ದೆನ್ ನೆಕ್ಸ್ಟ್ ಏನು ಮಾಡಿದ್ದಾರೆ, ವಿ ಕ್ಯಾನ್ ಎಕ್ಸ್ಪ್ಲೈನ್ ದಿಸ್ ಲಾ ವಿತ್ ದ ಹೆಲ್ಪ್ ಆಫ್ ಟೇಬಲ್ ಆ್ಯಂಡ್ ಡಯಾಗ್ರಾಮ್. ಓಕೆ, ಈ ಕಂಟೆಂಟನ್ನು ಬರಿತೀವಿ. ಸೊ ಈ ಕಂಟೆಂಟನ್ನು ಬರೆದ ಮೇಲೆ ಡೈರೆಕ್ಟಾಗಿ ಟೇಬಲ್ನ ಬರೀತೀರ. ಓಕೆ, ಸೊ ಇಲ್ಲಿ ಲೈನೇನು ನೀಡಿಲ್ಲ, ಡೈರೆಕ್ಟಾಗಿ ಟೇಬಲ್ನ ಬರೀತೀರ. ಸೊ ಟೇಬಲ್ನ ಬರೆಯುವಾಗ ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ. ಸೊ ನಂಬರ್ಸನ್ನು ನೀವು ಯಾವುದೇ ಕಾರಣಕ್ಕೂ ಸ್ವಲ್ಪ ಓನಾಗಿ ಏನೂ ಹಾಕ್ಲಿಕ್ಕೆ ಹೋಗಬೇಡಿ. ಸೊ ಇಲ್ಲೇನು ನಂಬರ್ಸ್ಗಳಿದೆ, ಸೊ ಅದೇ ನಂಬರ್ಸ್ಗಳನ್ನ ನೀವೇನು ಮಾಡಬೇಕಾಗತ್ತೆ, ಮೆನ್ಷನ್ ಮಾಡಬೇಕಾಗತ್ತೆ. ಓಕೆ, ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ಟೋಟಲ್ ಯುಟಿಲಿಟಿ ನಂಬರ್ ಒಂದು ಕರೆಕ್ಟಾಗಿ ನೋಡಿಕೊಂಡ್ರೆ ಟೋಟಲ್ ಯುಟಿಲಿಟಿಯಲ್ಲಿ ಏನೇನು ಚೇಂಜಸ್ ಆಗುತ್ತೋ ಅದನ್ನು ಮಾರ್ಜಿನಲ್ ಯುಟಿಲಿಟಿಗೆ ನೀವೇನು ಮಾಡಬೇಕು, ಅಪ್ಲೈ ಮಾಡಬೇಕಷ್ಟೇ. ಆ ಮಾರ್ಜಿನಲ್ ಯುಟಿಲಿಟಿ ಅಂದರೆ ಅದೇ ಅಲ್ವಾ, ಚೇಂಜಸ್ ಇನ್ ಟೋಟಲ್ ಯುಟಿಲಿಟಿ ಡ್ಯೂ ಟು ಅಡಿಷನಲ್ ಕನ್ಸಂಪ್ಷನ್ ಅಷ್ಟೇ. ಓಕೆ, ಸೊ ಟೇಬಲ್ ಕರೆಕ್ಟಾಗಿ ನೋಡ್ಕೊಳ್ಳಿ. ಟೇಬಲ್ ಡ್ರಾ ಮಾಡಿ. ಟೇಬಲ್ ಡ್ರಾ ಆದಮೇಲೆ ಈ ಟೇಬಲ್ನ 3 ಪಾಯಿಂಟಲ್ಲಿ ನೀವು ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಓಕೆ, ಯು ಹ್ಯಾವ್ ಟು ಎಕ್ಸ್ಪ್ಲೈನ್ ದಿಸ್ ಟೇಬಲ್ ವಿತ್ ಹೆಲ್ಪ್ ಆಫ್ 3 ಪಾಯಿಂಟ್ಸ್. ಏನು 3 ಪಾಯಿಂಟ್? ಸೊ ಫಸ್ಟ್ ಪಾಯಿಂಟ್ ಏನು ಹೇಳ್ತಾ ಇದೆ ನೋಡಿ, ಇನ್ ದಿ ಅಬೌಟ್ ಟೇಬಲ್ ನಾವೇನು ನೋಡ್ಬೋದು, ಇನ್ ದಿ ಅಬೌಟ್ ಟೇಬಲ್ ಮಾರ್ಜಿನಲ್ ಯುಟಿಲಿಟಿ ಡಿಕ್ರೀಸಸ್, ಡಿಮಿನಿಷಸ್ ಅಂದರೆ ಕಡಿಮೆ ಆಗ್ತಾ ಇದೆ. ಓಕೆ, ಇಲ್ಲಿ ನೋಡ್ಬೋದು ಮಾರ್ಜಿನಲ್ ಯುಟಿಲಿಟಿ ಏನಾಗ್ತಾಯಿದೆ, ಕಡಿಮೆ ಆಗ್ತಿದೆ. ಇನ್ ದಿ ಅಬೌಟ್ ಟೇಬಲ್ ಮಾರ್ಜಿನಲ್ ಯುಟಿಲಿಟಿ ಡಿಕ್ರೀಸಸ್ ವಿತ್ ದಿ ಇನ್ಕ್ರೀಸಿಂಗ್ ಆಫ್ ಇನ್ ಕನ್ಸಂಪ್ಷನ್ ಆಫ್ ಎ ಕಮಾಡಿಟಿ. ಓಕೆ, ಮಾರ್ಜಿನಲ್ ಯುಟಿಲಿಟಿ ಏನಾಗ್ತಿದೆ, ಕಡಿಮೆ ಆಗ್ತಿದೆ. ಯಾವುದ್ರ ಜೊತೆಗೆ, ಇನ್ಕ್ರೀಸಿಂಗ್ ಆಫ್ ಕನ್ಸಂಪ್ಷನ್ ಆಫ್ ಕಮಾಡಿಟಿ. ಸೊ ಕಮಾಡಿಟಿಗಳ ಕನ್ಸಂಪ್ಷನ್ ಏನು ಮಾಡ್ತಾಯಿದ್ದಾನೆ, ಅವರು ಜಾಸ್ತಿ ಮಾಡ್ತಾಯಿದ್ದಾನೆ. 1 ತಿಂದ 2 ತಿಂದ 3 ತಿಂದ 4 ತಿಂದ ಈ ಥರ ಕನ್ಸಂಪ್ಷನ್ ಏನಾಗ್ತಾಯಿದೆ, ಜಾಸ್ತಿ ಆಗ್ತಾಯಿದೆ. ಸೊ ಇದು ಜಾಸ್ತಿ ಆಗ್ತಿದ್ದಂಗೆ ಮಾರ್ಜಿನಲ್ ಯುಟಿಲಿಟಿ ಏನಾಗ್ತಾಯಿದೆ, ಕಡಿಮೆ ಆಗ್ತಿದೆ. ಅದನ್ನು ಈ ಪಾಯಿಂಟ್ ಹೇಳ್ತಾ ಇದೆ. ಓಕೆನಾ, ಸೊ ಇಟ್ ಸೀಮ್ಸ್ ದಟ್ ಮಾರ್ಜಿನಲ್ ಯುಟಿಲಿಟಿ ಡಿಮಿನಿಷಸ್ ವಿತ್ ಇನ್ಕ್ರೀಸ್ ಇನ್ ಕನ್ಸಂಪ್ಷನ್ ಆಫ್ ಕಮಾಡಿಟಿ. ಯಾಕೆ ಈ ಥರ ಆಗುತ್ತೆ, ಅಡಿಷನಲ್ ಆಗಿ ಒಂದೊಂದೇ ಗೂಡ್ಸನ್ನು ಕನ್ಸಂಪ್ಷನನ್ನು ಇನ್ಕ್ರೀಸ್ ಮಾಡ್ತಾ ಹೋದರೆ ಯಾಕೆ ಮಾರ್ಜಿನಲ್ ಯುಟಿಲಿಟಿ ಡಿಕ್ಲೈನ್ ಆಗುತ್ತೆ? ಯಾಕಂದರೆ ಸೊ ಒಂದ್ರ ಮೇಲೆ ಒಂದು ಕನ್ಸಂಪ್ಷನ್ ತಿಂತ ಹೋದಂಗೆ ಅವನ ವಾಂಟ್ಸ್ ಇರುತ್ತಲ್ಲ, ಸೊ ಅವನ ವಾಂಟ್ಸ್ ಅನ್ನೋದು ಏನಾಗ್ತಾ ಬರುತ್ತೆ, ಸ್ಯಾಟಿಸ್ಫೈಡ್ ಆಗ್ತಾ ಬರುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ನಿಮಗೆ ನಾನು ಕೊಟ್ಟಿದ್ದೆ,
ಸೊ ಬಾಯಾರಿಕೆ ಆದಾಗ ನೀವೇನು ಮಾಡ್ತೀರಾ, ನೀರು ಕುಡಿತೀರಾ. ಸೊ ಒಂದು ಗ್ಲಾಸ್ ನೀರು ಕುಡಿದಾಗ ನಿಮ್ಮ ವಾಂಟ್ಸ್ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. 2 ಕುಡಿದಾಗ, 3 ಗ್ಲಾಸ್ ನೀರು ಕುಡಿದಾಗ, 4 ಗ್ಲಾಸ್ ನೀರು ಕುಡಿದಾಗ, ಸೊ ಅದು ನಿಮಗೆ ಒಂದು ಏನಂತ ಕರಿತೀವಿ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅಲ್ವಾ. ಸೊ ನಿಮ್ಮ ವಾಂಟ್ಸ್ ಏನಾಗುತ್ತೆ, ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಬರುತ್ತೆ. ಸೊ ದಟ್ಸ್ ವೈ ಅಡಿಷನಲ್ ಯೂನಿಟಿಂದ ನೀವೇನು ತೊಗೊಳ್ತೀವಿ, ಕಮಾಡಿಟಿಯಿಂದ ಏನು ಕನ್ಸ್ಯೂಮ್ ಮಾಡಿದಾಗ ಅದರಿಂದ ಬರ್ತಕ್ಕಂಥ ಯುಟಿಲಿಟಿ ಏನಾಗ್ತಾ ಬರುತ್ತೆ, ಕಡಿಮೆ ಆಗ್ತಾ ಬರುತ್ತೆ. ಸೊ ಕನ್ಕ್ಲೂಷನ್ ನೋಡೋದಾದ್ರೆ ಫಸ್ಟ್ ಪಾಯಿಂಟಲ್ಲಿ ಮಾರ್ಜಿನ್ ಯುಟಿಲಿಟಿ ಏನಾಗ್ತಾ ಇದೆ, ಡಿಕ್ರೀಸಿಂಗ್ ಆಗ್ತಿದೆ ವಿತ್ ಇನ್ಕ್ರೀಸಿಂಗ್ ಇನ್ ದ ಕನ್ಸಂಪ್ಷನ್ ಆಫ್ ಕಮಾಡಿಟಿ. ದಿಸ್ ಹ್ಯಾಪನ್ಸ್, ಇದು ಯಾಕೆ ಆಗುತ್ತೆ ಅಂದರೆ, ಓಕೆ ಇಲ್ಲಿ ಸ್ವಲ್ಪ ಎಡಿಟಿಂಗ್ ಮಾಡಿಸಿದ್ದೀನಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಇದು ಯಾಕೆ ಈ ಥರ ಆಗುತ್ತೆ ಅಂದರೆ, ವೆನ್ ಕನ್ಸ್ಯೂಮರ್ ಕನ್ಸ್ಯೂಮ್ ಅಡಿಷನಲ್ ಯೂನಿಟ್ ಆಫ್ ಕಮಾಡಿಟಿ ಹೀಸ್ ವಾಂಟ್ಸ್ ಬಿಕಮ್ ವೀಕರ್. ಯಾವಾಗ ಅಡಿಷನಲ್ ಯೂನಿಟ್ ಆಫ್ ಕಮಾಡಿಟೀಸ್ನ ಕನ್ಸ್ಯೂಮ್ ಮಾಡ್ತಾ ಬರ್ತಾನೋ ಅವನ ವಾಂಟ್ಸ್ ಅನ್ನೋದು ಏನಾಗ್ತಾ ಬರುತ್ತೆ, ಕಡಿಮೆ ಆಗ್ತಾ ಬರುತ್ತೆ, ವೀಕ್ ಆಗ್ತಾ ಬರುತ್ತೆ. ಓಕೆನಾ. ಸೊ ಇದು ಫಸ್ಟ್ ಪಾಯಿಂಟ್. ದೆನ್ ಸೆಕೆಂಡ್ ಪಾಯಿಂಟ್ ಈಸಿ ಇದೆ, ಇನ್ನು 2 ಪಾಯಿಂಟ್ ತುಂಬಾ ಈಸಿ ಇದೆ. ಏನಪ್ಪ ಅಂದರೆ, ನೋಟಿಸ್ ದಟ್ ಇನ್ ದಿ ಅಬೌವ್ ಟೇಬಲ್ ನಾವು ನೋಟಿಸ್ ಮಾಡ್ಬೋದು, ಏನು MU ಡಿಕ್ಲೈನ್ಸ್ ಫ್ರಮ್, ಕಡಿಮೆ ಆಗ್ತಾ ಇದೆ ಎಲ್ಲಿಂದ ಎಲ್ಲಿಗೆ, 12 to 6, 6 to 4 ಆ್ಯಂಡ್ ಸೋ ಆನ್. MU ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ ಆ್ಯಂಡ್ ಸೋ ಆನ್. ಓಕೆ, ಫುಲ್ ಸ್ಟಾಪ್. ಮತ್ತೊಂದು ಹೇಳಿದ್ದಾರೆ ಏನು, ದಿ MU2 ಈಸ್ ಲೆಸ್ ದ್ಯಾನ್ MU1. ಸೊ ಇಲ್ಲಿ ನೋಡಿ, ಇದು ಫಸ್ಟ್ ಇದೆಯಲ್ಲ, ಇದನ್ನು ನಾವು MU1 ಅಂತ ಕರಿತೀವಿ. ಅಂದರೆ 1 ಯೂನಿಟಿಂದ ಸಿಗ್ತಕ್ಕಂಥ ಮಾರ್ಜಿನ್ ಯುಟಿಲಿಟಿ. ಇದು MU2, ಇದು MU3. ಸೊ ನಾವು ಕಂಪೇರ್ ಮಾಡಿದರೆ MU2ಗೆ ಕಂಪೇರ್ ಮಾಡಿದರೆ MU1ಗೆ ಕಂಪೇರ್ ಮಾಡಿದರೆ MU2 ಏನಾಗಿದೆ, ಕಡಿಮೆ ಇದೆ. ಓಕೆ, MU2ಗೆ ಕಂಪೇರ್ ಮಾಡಿದರೆ ನೆಕ್ಸ್ಟು MU3 ಅನ್ನೋದು ಏನಾಗಿದೆ, ಕಡಿಮೆ ಇದೆ. ಅದನ್ನೇ ಇಲ್ಲಿ ಹೇಳಿದ್ದಾರೆ. ಓಕೆನಾ. ಸೊ ಸೆಕೆಂಡ್ ಪಾಯಿಂಟ್ ಅಂದರೆ ಕನ್ಕ್ಲೂಷನ್ ಬರೋದಾರೆ, ವಿ ನೋಟಿಸ್ ದಟ್ MU ಡಿಕ್ಲೈನ್ಸ್, MU ಏನಾಗ್ತಾಯಿದೆ, ಕಡಿಮೆ ಆಗ್ತಿದೆ ಫ್ರಮ್ 12 to 6, 6 to 4 so on, and MU2 is less than the MU1. ನೋಡಿ ಇಲ್ಲಿದೆ, MU2 is less than the MU1. ಓಕೆನಾ, ಸಿಂಪಲ್ ಆಗಿದೆ. ಸೆಕೆಂಡ್ ಪಾಯಿಂಟ್ ಕೂಡ ಕ್ಲಿಯರ್ ಆಯಿತು. ಮೂರನೇ ಪಾಯಿಂಟ್ ಬಗ್ಗೆ ನೋಡಿದ್ರೆ, ಮೂರನೇ ಪಾಯಿಂಟ್ ನಾವು ಟೋಟಲ್ ಯುಟಿಲಿಟಿ ಬಗ್ಗೆ ಮಾತಾಡ್ತೀವಿ. ಓಕೆ, ಟೋಟಲ್ ಯುಟಿಲಿಟಿ ಏನಾಗ್ತಾಯಿದೆ, ಇನ್ಕ್ರೀಸಿಂಗ್ ಆಗ್ತಾಯಿದೆ ಬಟ್ ಡಿಕ್ರೀಸಿಂಗ್ ರೇಟಲ್ಲಿ. ಅದನ್ನೇ ಹೇಳಿದ್ದಾರೆ ನೋಡಿ, ದಿ ಟೋಟಲ್ ಯುಟಿಲಿಟಿ ಇನ್ಕ್ರೀಸಿಂಗ್ ಆ್ಯಟ್ ಡಿಕ್ರೀಸಿಂಗ್ ರೇಟ್. ಓಕೆ, ಇನ್ಕ್ರೀಸ್ ಆಗ್ತಿದೆ ಬಟ್ ಡಿಕ್ರೀಸಿಂಗ್ ರೇಟಲ್ಲಿ, ಫುಲ್ ಸ್ಟಾಪ್. ದಿ ರೇಟ್ ಆಫ್ ಚೇಂಜಸ್ ಇನ್ ಟೋಟಲ್ ಯುಟಿಲಿಟಿ ಈಸ್ ಎಕ್ಸ್ಪ್ರೆಸ್ಡ್ ಇನ್ ಎ ಮೆಜರ್ ಆಫ್ MU. ಇಲ್ಲಿ ಸ್ವಲ್ಪ ಎಡಿಟ್ ಆಗಿದೆ ನೋಡ್ಕೊಳ್ಳಿ. ದಿ ರೇಟ್ ಆಫ್ ಚೇಂಜಸ್ ಇನ್ ಟೋಟಲ್ ಯುಟಿಲಿಟಿ, ಈ ಟೋಟಲ್ ಯುಟಿಲಿಟಿಲಿ ಏನೇನು ಚೇಂಜಸ್ ಆಗ್ತಾ ಇದೆಯೋ ಅದನ್ನು ನಾವು ಯಾವುದ್ರಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀವಿ, ಮಾರ್ಜಿನಲ್ ಯುಟಿಲಿಟಿಲಿ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡಿ 12 to 18ಗೆ ಇಲ್ಲಿ ಇನ್ಕ್ರೀಸ್ ಆಗಿದೆ, ಬಟ್ ಇಲ್ಲಿ ಎಷ್ಟು ಚೇಂಜಸ್ ಆಗಿದೆ ಅದನ್ನು ನಾವೆಲ್ಲಿ ನೋಡ್ತಾ ಇದ್ದೀವಿ, ಮಾರ್ಜಿನಲ್ ಯುಟಿಲಿಟಿಲಿ ಅದನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀವಿ. ಸಿಂಪಲ್. ಸೊ ಹಾಗಿದ್ಮೇಲೆ ಥರ್ಡ್ ಪಾಯಿಂಟ್ ಕನ್ಕ್ಲೂಷನ್ ಬರೋದಾರೆ, ಟೋಟಲ್ ಯುಟಿಲಿಟಿ ಈಸ್ ಇನ್ಕ್ರೀಸಸ್ ವಿತ್ ಡಿಕ್ರೀಸಿಂಗ್ ರೇಟ್. ಓಕೆ, ಪ್ಲಸ್ ದಿ ರೇಟ್ ಆಫ್ ಚೇಂಜಸ್ ಇನ್ ಟೋಟಲ್ ಯುಟಿಲಿಟಿ, ಈಸ್ ಎಕ್ಸ್ಪ್ರೆಸ್ಡ್ ಇನ್ ಎ ಮೆಜರ್ ಆಫ್ ಮಾರ್ಜಿನಲ್ ಯುಟಿಲಿಟಿ. ಇದರ ಚೇಂಜಸ್ ಎಲ್ಲ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀವಿ, ಮಾರ್ಜಿನ್ ಯುಟಿಲಿಟಿಲಿ ಎಕ್ಸ್ಪ್ರೆಸ್ ಮಾಡ್ತಿದ್ದೀವಿ. ಅಲ್ಲಿಗೆ ಸೊ ಟೇಬಲ್ನ 3 ಪಾಯಿಂಟಲ್ಲಿ ನೀವು ಎಕ್ಸ್ಪ್ಲೇನ್ ಮಾಡ್ದಂಗೆ ಆಗುತ್ತೆ. ಓಕೆನಾ. ಸೊ ಫಸ್ಟು MU ಬಗ್ಗೆ ಬರೀತೀರಾ, ದೆನ್ ಅದಾದಮೇಲೆ MU ಎಲ್ಲಿಂದ ಎಲ್ಲಿಗೆ ಡಿಕ್ರೀಸ್ ಆಗಿದೆ ಬಗ್ಗೆ ಬರೀತೀರಾ, ಆ ಮೂರನೇ ಪಾಯಿಂಟಲ್ಲಿ ಟೋಟಲ್ ಯುಟಿಲಿಟಿ ಬಗ್ಗೆ ಬರೀತೀರಾ. ದೆನ್ ಡೈರೆಕ್ಟಾಗಿ ಡಯಾಗ್ರಾಮ್ಸಿಗೆ ಹೋಗ್ತೀರಾ. ಸೊ ಇಲ್ಲಿ ಪ್ರಿಂಟೆಡ್ ನೋಟ್ಸಲ್ಲಿರೋ ಡಯಾಗ್ರಾಮ್ ಇಲ್ಲಿ ನಿಮಗೆ ಬಾಕ್ಸ್ ಕೊಟ್ಟಿದ್ದಾರೆ ಅವರು. ಸೊ ಈ ಥರ ಹಾಕೋದೇನು ಬೇಡ, ನಾನು ನಿಮಗೆ ಬ್ಲೂ ಪ್ರಿಂಟ್ ನೋಟ್ಸಲ್ಲಿ ಬರ್ಸಿರೋ ಡಯಾಗ್ರಾಮ್ನ ಅಲ್ಲಿ ಅಪ್ಲೈ ಮಾಡಿದರೆ ಆಯಿತು. ಸೊ ನಮಗೆ ರಫಾಗಿ ಮತ್ತೆ ತೋರಿಸ್ತೀನಿ ನೋಡಿ. ಸೊ ಇದೇ ಡಯಾಗ್ರಾಮ್. ಓಕೆ, ಸೊ ನೀವು ಇಲ್ಲಿ ಬಾಕ್ಸಲ್ಲಿ ಏನಿರುತ್ತೋ ಸೊ ಯೂನಿಟನ್ನು ನಂಬರ್ಸನ್ಗೆ ಈ ಪಾಯಿಂಟ್ಸ್ಗಳನ್ನ ಪ್ಲಾಟ್ ಮಾಡ್ತಾ ಹೋಗ್ತೀರಾ. ಓಕೆನಾ. ಸೊ ಇಲ್ಲಿ ನೋಡಿ OX ಮತ್ತು OY ಆ್ಯಕ್ಸಿಸನ್ನು ಹಾಕ್ಕೊಳ್ತೀರಾ. ಸೊ ಈ ಕಡೆ ಯುಟಿಲಿಟಿ ಏನಿದೆ ಅದನ್ನು 0, 5, 10, 15 ಈ ಥರ ತೊಗೊಂಡಿದ್ದಾರೆ. ಸೊ ನಂಬರ್ ಆಫ್ ಕಮ್ಯುನಿಟಿ 6 ತನಕ ತೊಗೊಂಡಿದ್ದಾರೆ. 1, 2, 3, 4, 5, 6 ತನಕ ಇದೆ. ಓಕೆನಾ. ಸೊ 1 ಯೂನಿಟಿಗೆ, ಯೂನಿಟ್ 1ಗೆ ಎಷ್ಟು ಟೋಟಲ್ ಯುಟಿಲಿಟಿ ಸಿಕ್ತು, 12 ಸಿಕ್ತು. ಎಷ್ಟು ನೆಕ್ಸ್ಟ್ ಯೂನಿಟ್ 2ಗೆ ಎಷ್ಟು ಸಿಕ್ತು, 18 ಸಿಕ್ತು. ಓಕೆ, ಯೂನಿಟ್ 3ಗೆ ಎಷ್ಟು ಸಿಕ್ತು, 22 ಸಿಕ್ತು. 22 ಈ ಥರ ಪ್ಲಾಟ್ ಮಾಡ್ತಾ ಹೋಗಿದ್ದಾರೆ. ಸೊ ಈ ಥರ ಪ್ಲಾಟ್ ಮಾಡಿದಾಗ ನಿಮಗೆ ಇಲ್ಲೊಂದು ಲೈನ್ ಸಿಗುತ್ತೆ, ಮೇಲ್ ಕರ್ವ್ ಸಿಗುತ್ತೆ. ಸೊ ಅದನ್ನು ಯಾಕೆ ಕರ್ವ್ ಅಂತ ಕರಿತೀವಿ, TU ಕರ್ವ್. ದೆನ್ ನೆಕ್ಸ್ಟ್ ಏನು ಮಾಡ್ತೀರಾ, MUಗೆ ಹಾಕ್ತಾ ಹೋಗ್ತೀರಾ. 1 ಯೂನಿಟಿಗೆ ಎಷ್ಟಿತ್ತು, 12 ಇತ್ತು. ದೆನ್ 2 ಯೂನಿಟಿಗೆ ಎಷ್ಟು ಬಂತು, MU 6 ಬಂತು. ನೋಡಿ ಅದೇ ಥರನೇ 2 ಯೂನಿಟಿಗೆ 6, 3ಗೆ 4, ದೆನ್ 4ಗೆ 2, ದೆನ್ 5ಗೆ 0 ಇದೆ. ಸೊ 0 ವ್ಯಾಲ್ಯೂ ಇಲ್ಲಿದೆ. ದೆನ್ 6ಗೆ -2 ಇದೆ. ಸೊ ಕೆಳಗಡೆ ಬರುತ್ತೆ. ಇದು MU ಕರ್ವ್. ಓಕೆ, ಸೊ ಡಯಾಗ್ರಾಮ್ ಕರೆಕ್ಟಾಗಿ ನೋಡ್ಕೊಳ್ಳಿ. ಈ ಡಯಾಗ್ರಾಮ್ನ ನಾವು ಮತ್ತೆ ಒಂದು 4 ಪಾಯಿಂಟಲ್ಲಿ ಏನು ಮಾಡ್ತೀವಿ, ಎಕ್ಸ್ಪ್ಲೈನ್ ಮಾಡ್ತೀವಿ. ಸೊ ಎಕ್ಸ್ಪ್ಲೈನ್ ಮಾಡೋದಾರೆ, ಸೊ ಫಸ್ಟ್ ಪಾಯಿಂಟ್ ಏನಿದೆ ನೋಡೋಣ. ಸಿಂಪಲ್ ಆಗಿದೆ. ಫಸ್ಟ್ ಪಾಯಿಂಟ್ ಏನಿಲ್ಲ, OX ಆ್ಯಕ್ಸಿಸ್ ಮತ್ತು OY ಆ್ಯಕ್ಸಿಸ್ ಏನೇನು ಹೇಳ್ತಾ ಇದೆ ಅಂತ ತೋರಿಸ್ಬೇಕಷ್ಟೇ ನೀವು. ಸೊ ಫಸ್ಟ್ ನೋಡೋದಾರೆ, OX ಆ್ಯಕ್ಸಿಸ್ ರೆಪ್ರೆಸೆಂಟ್ಸ್ ಕ್ವಾಂಟಿಟಿ ಆಫ್ ಕಮಾಡಿಟಿ. ಸಿಂಪಲ್ ಆಗಿದೆ. ಓಕೆ, ಇನ್ ದಿ ಅಬೌವ್ ಟೇಬಲ್ ಫಸ್ಟ್ ಪಾಯಿಂಟ್ ಏನು ಬರೀತೀರಾ, ಇನ್ ದಿ ಅಬೌವ್ ಟೇಬಲ್ OX ಆ್ಯಕ್ಸಿಸ್ ರೆಪ್ರೆಸೆಂಟ್ ಕ್ವಾಂಟಿಟಿ ಆಫ್ ಕಮಾಡಿಟಿ. ಓಕೆ, ದೆನ್
ಓ ವೈ ಆ್ಯಕ್ಸಿಸ್ ರೆಪ್ರೆಸೆಂಟ್ ಯುಟಿಲಿಟಿ. ಓಕೆನಾ, ಯಾವ ಯುಟಿಲಿಟಿ? ಬೋತ್ ಟೋಟಲ್ ಯುಟಿಲಿಟಿ ಆ್ಯಂಡ್ ಮಾರ್ಜಿನಲ್ ಯುಟಿಲಿಟಿ. ಸೊ ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ಥರ ನೀವು ಸೆಂಟೆನ್ಸನ್ನು ಫ್ರೇಮ್ ಮಾಡ್ಕೊಳ್ಳಿ. ನಾನು ಸಿಂಪಲ್ಲಾಗಿ ನೀವು ಹೇಳ್ತೀನಿ ನೋಡಿ. ಇನ್ ದಿ ಅಬೌವ್ ಡಯಾಗ್ರಾಮ್ ಓ ಎಕ್ಸ್ ಆ್ಯಕ್ಸಿಸ್ ರೆಪ್ರೆಸೆಂಟ್ ಕ್ವಾಂಟಿಟಿ ಆಫ್ ದಿ ಕಮೋಡಿಟಿ ಆ್ಯಂಡ್ ಓ ವೈ ಆ್ಯಕ್ಸಿಸ್ ರೆಪ್ರೆಸೆಂಟ್ ಮಾರ್ಜಿನಲ್ ಯುಟಿಲಿಟಿ ಆ್ಯಂಡ್ ಟೋಟಲ್ ಯುಟಿಲಿಟಿ. ಓಕೆನಾ, ಅಲ್ಲಿಗೆ ಫಸ್ಟ್ ಪಾಯಿಂಟ್ ಕ್ಲಿಯರ್ ಆಯಿತು. ದೆನ್ ಸೆಕೆಂಡ್ ಪಾಯಿಂಟ್ ಬಗ್ಗೆ ಬರೋಣ. ಓಕೆ, ಸೆಕೆಂಡ್ ಪಾಯಿಂಟ್ ಏನು ಹೇಳ್ತಾ ಇದೆ? ಮಾರ್ಜಿನಲ್ ಯುಟಿಲಿಟಿ ಬಗ್ಗೆ ಫಸ್ಟ್ ಮಾತಾಡ್ತೀವಿ. ಓಕೆ, ಎರಡನೇ ಪಾಯಿಂಟಲ್ಲಿ. ಸೊ ಏನು, ನಾನು ಜನರಲಾಗಿ ಹೇಳ್ಬಿಡ್ತೀನಿ. ಮಾರ್ಜಿನಲ್ ಯುಟಿಲಿಟಿ, ಎಮ್ ಯು ಈಸ್ ಎ ಮಾರ್ಜಿನಲ್ ಯುಟಿಲಿಟಿ ಕರ್ವ್. ಓಕೆ, ಸೊ ಎಲ್ಲಿಂದ ಹೆಂಗ್ತಿದೆ? ಇದು ಡೌನ್ವರ್ಡ್ ಸ್ಲೋಪಲ್ಲಿದೆ. ಎಲ್ಲಿಂದ? ಲೆಫ್ಟ್ ಟು ರೈಟ್ ಡೌನ್ವರ್ಡ್ ಸ್ಲೋಪಲ್ಲಿದೆ. ಓಕೆನಾ, ಇನಿಷಿಯಲಿ ಸ್ಟಾರ್ಟಿಂಗಲ್ಲಿ ಅದೇನಾಗಿರುತ್ತೆ? ಡೌನ್ವರ್ಡ್ ಆಗ್ತಾ ಬರುತ್ತೆ, ಡಿಕ್ರೀಸಿಂಗ್ ಇರುತ್ತೆ. ಆಮೇಲೆ ಎಲ್ಲಿಗೆ ರೀಚ್ ಆಗುತ್ತೆ? ಝೀರೋಗೆ ರೀಚ್ ಆಗುತ್ತೆ. ಅದಾದಮೇಲೆ ಎಲ್ಲಿಗೆ ಹೋಗುತ್ತೆ? ನೆಗೆಟಿವಿಗೆ ಹೋಗುತ್ತೆ. ಇದೇ ಪಾಯಿಂಟು ನೀವು ಕ್ಯಾರಿ ಮಾಡಿದರೆ ಸಾಕು. ನೋಡಿ, ಇಲ್ಲಿದೆ ಎಮ್ ಯು ಈಸ್ ಮಾರ್ಜಿನಲ್ ಯುಟಿಲಿಟಿ ಕರ್ವ್ ವಿಚ್ ಸ್ಲೋಪ್ ಡೌನ್ವರ್ಡ್ ಫ್ರಮ್ ಲೆಫ್ಟ್ ಟು ರೈಟ್. ಓಕೆ, ಕ್ಲಿಯರ್ ಇದೆಯಾ? ಲೆಫ್ಟ್ ಟು ರೈಟ್ ಏನಿದೆ? ಡೌನ್ವರ್ಡ್ ಆಗಿದೆ. ದೆನ್ ಇನಿಷಿಯಲಿ ಎಮ್ ಯು ಡಿಕ್ಲೈನ್ಸ್. ಇನಿಷಿಯಲಿ ಎಮ್ ಯು ಏನಾಗಿದೆ? ಡಿಕ್ಲೈನ್ ಆಗಿದೆ. ಆ್ಯಂಡ್ ರೀಚಸ್ ಝೀರೋ. ಆಮೇಲೆ ಎಲ್ಲಿಗೆ ಹೋಗಿದೆ? ಝೀರೋಗೆ ಹೋಗಿದೆ. ದೆನ್ ಬಿಕಮ್ ನೆಗೆಟಿವ್. ಇಷ್ಟೇ ಎಮ್ ಯು ಬಗ್ಗೆ ಹೇಳಿದ್ದೀರಾ. ನೆಕ್ಸ್ಟು ಮೂರನೇ ಪಾಯಿಂಟಲ್ಲಿ ಟಿ ಯು ಬಗ್ಗೆ ಹೇಳ್ತೀರಾ. ಏನು ಹೇಳ್ಬೋದು? ಸೇಮ್ ಇಲ್ಲಿ ಯಾವ ಥರ ಇದೆಯೋ ಅದೇ ಥರ ಫಾರ್ಮೇಟ್ ರಿಪೀಟ್ ಮಾಡ್ತೀರಾ. ಟಿ ಯು ಇಸ್ ದಿ ಟೋಟಲ್ ಯುಟಿಲಿಟಿ ಕರ್ವ್. ಓಕೆ, ವಿಚ್ ಸ್ಲೋಪ್ ಅಪ್ವರ್ಡ್ ಸ್ಲೋಪಲ್ಲಿದೆ. ಓಕೆನಾ, ರೈಸಸ್ ಅಪ್ವರ್ಡ್. ಇನಿಷಿಯಲಿ ಏನಾಗಿದೆ? ಇದು ಇನ್ಕ್ರೀಸ್ ಆಗಿದೆ. ಇನಿಷಿಯಲಿ ಇಟ್ ಇನ್ಕ್ರೀಸಸ್ ಆ್ಯಂಡ್ ಅಟ್ ಡಿಕ್ರೀಸಿಂಗ್ ರೇಟಲ್ಲಿ ಇದೇನಾಗಿದೆ? ಇನ್ಕ್ರೀಸ್ ಆಗಿದೆ. ಆ್ಯಂಡ್ ರೀಚಸ್ ಟು ಮ್ಯಾಕ್ಸಿಮಮ್, ಅಂದರೆ ಮ್ಯಾಕ್ಸಿಮಮ್ ರೀಚ್ ಆಗಿದೆ. ಅಥವಾ ಆ್ಯಂಡ್ ರೀಚಸ್ ಕಾನ್ಸ್ಟೆಂಟ್ ಅಂತಲೂ ಕೂಡ ನೀವು ಬರೆಯಬಹುದು. ಓಕೆ, ಮ್ಯಾಕ್ಸಿಮಮ್ ರೀಚ್ ಆಗುತ್ತೆ. ದೆನ್ ಇಟ್ ಬಿಕಮ್ಸ್ ಏನಾಗಿದೆ? ಡಿಕ್ಲೈನ್ ಆಗಿದೆ. ಸೊ ಇದು ಟೋಟಲ್ ಯುಟಿಲಿಟಿ ಬಗ್ಗೆ ನೀವು ಬರ್ದಂಗೆ. ಓಕೆನಾ, ಸೊ ಫಸ್ಟ್ ನೋಡ್ಕೊಳ್ಳಿ. ಓ ಎಕ್ಸ್ ಮತ್ತು ಓ ವೈ ಆ್ಯಕ್ಸಿಸ್ ಬಗ್ಗೆ ಬರೀತೀರಾ. ಎರಡನೇ ಪಾಯಿಂಟಲ್ಲಿ ಎಮ್ ಯು ಕರ್ವ್ ಬಗ್ಗೆ ಬರೀತೀರಾ. ಮೂರನೇ ಪಾಯಿಂಟಲ್ಲಿ ಟಿ ಯು ಕರ್ವ್ ಬಗ್ಗೆ ಬರೀತೀರಾ. ದೆನ್ ಫೋರ್ತ್ ಪಾಯಿಂಟಲ್ಲಿ ಏನು ಬರೀತೀರಾ? ಸೊ ಎಮ್ ಯು ಮತ್ತು ಟಿ ಯು ರಿಲೇಷನ್ಶಿಪ್ಪನ್ನು ಬರೀತೀರಾ. ಅದರ ಒಂದು ರಿಲೇಷನ್ಶಿಪ್ಪನ್ನು ಬರೀತಾ ಇದ್ದಾರೆ. ಎರಡು ರಿಲೇಷನ್ಶಿಪ್ಪನ್ನು ಬರೆದಿದ್ದಾರೆ. ಏನಪ್ಪ ಅಂದರೆ ಎಮ್ ಯು ಬಿಕಮ್ ಝೀರೋ. ಎಮ್ ಯು ಏನಾಗಿದೆ? ಇಲ್ಲಿ ಝೀರೋ ಆಗಿದೆ. ಓಕೆನಾ, ಫಿಫ್ತ್ ಯೂನಿಟಲ್ಲಿ ಎಮ್ ಯು ಝೀರೋ ಆಗಿದೆ. ಯಾವಾಗ? ಟಿ ಯು ಕಾನ್ಸ್ಟೆಂಟ್ ಇದ್ದಾಗ. ಟಿ ಯು ಅನ್ನೋದು ಮ್ಯಾಕ್ಸಿಮಮ್ ಅಥವಾ ನಾವು ಕಾನ್ಸ್ಟೆಂಟ್ ಅಂತ ಕರಿತೀವಿ. ಸೊ ಟಿ ಯು ಕಾನ್ಸ್ಟೆಂಟ್ ಇದ್ದಾಗ ಎಮ್ ಯು ಏನಾಗಿದೆ? ಇಲ್ಲಿ ಝೀರೋ ಆಗಿದೆ. ಓಕೆನಾ, ಎಮ್ ಯು ಬಿಕಮ್ ಝೀರೋ ಅಟ್ ದಿ ಲೆವೆಲ್ ಆಫ್ ಟಿ ಯು ರಿಮೈನ್ ಕಾನ್ಸ್ಟೆಂಟ್. ಆ್ಯಂಡ್ ಮತ್ತೆ ಇಲ್ಲಿ ಎಡಿಟಿಂಗ್ ಆಗಿದೆ, ಕರೆಕ್ಟಾಗಿ ನೋಡ್ಕೊಳ್ಳಿ. ಇನ್ ದಿ ಫಿಫ್ತ್ ಯೂನಿಟ್ ಟಿ ಯು ಯಾವಾಗ ಕಾನ್ಸ್ಟೆಂಟ್ ಆಗಿದೆ? ಇನ್ ದಿ ಫಿಫ್ತ್ ಯೂನಿಟ್. ದಟ್ ಮೀನ್ಸ್ ಬ್ರಾಕೆಟಲ್ಲಿ ಹಾಕಿಡಿ ಎಮ್ ಯು 5 = 0. ಐದನೇ ಯೂನಿಟಲ್ಲಿ. ಓಕೆ, ಐದನೇ ಯೂನಿಟಲ್ಲಿ ಟಿ ಯು ಏನಾಗಿದೆ? ಕಾನ್ಸ್ಟೆಂಟ್ ಆಗಿರೋದನ್ನು ನಾವು ನೋಡ್ಬೋದು. ಹಾಗಾಗಿ ಎಮ್ ಯು 5 ಏನಾಗಿದೆ? ಇಲ್ಲಿ ಝೀರೋ ಇದೆ. ಓಕೆ, ಸೊ ಇಲ್ಲಿ ನೋಡಿ, ರಿಪೀಟ್ ಮಾಡ್ತೀನಿ. ಎಮ್ ಯು ಬಿಕಮ್ ಝೀರೋ ಅಟ್ ದಿ ಲೆವೆಲ್ ಆಫ್ ಟಿ ಯು ರಿಮೈನ್ ಕಾನ್ಸ್ಟೆಂಟ್ ಇನ್ ದಿ ಫಿಫ್ತ್ ಯೂನಿಟ್. ದಟ್ ಮೀನ್ಸ್ ಎಮ್ ಯು 5 = 0. ದೆನ್ ಇದೆಲ್ಲ ಕಾಟ್ ಮಾಡ್ಕೊಂಡಿದ್ದೀರಿ. ಓಕೆನಾ, ದೆನ್ ಮತ್ತೆ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀರಿ. ಆಫ್ಟರ್ ಟಿ ಯು ಸ್ಟಾರ್ಟ್ ಫಾಲಿಂಗ್. ಟಿ ಯು ಏನಾಗುತ್ತೆ? ಇಲ್ಲಿ ಕಡಿಮೆ ಆಗ್ತಾ ಬರುತ್ತೆ. ಓಕೆ, ಆಫ್ಟರ್ ಟಿ ಯು ಸ್ಟಾರ್ಟ್ ಫಾಲಿಂಗ್, ದೆನ್ ಅವಾಗ ಎಮ್ ಯು ಬಿಕಮ್ಸ್ ನೆಗೆಟಿವ್. ಟಿ ಯು ಯಾವಾಗ ಡಿಕ್ಲೈನ್ ಆಗುತ್ತೋ ಅವಾಗ ಎಮ್ ಯು ಏನಾಗುತ್ತೆ? ನೆಗೆಟಿವಿಗೆ ಬರುತ್ತೆ. ಓಕೆನಾ, ಸೊ ಇದನ್ನು ಬರೆದಾದ್ಮೇಲೆ ಸೊ ನೆಕ್ಸ್ಟ್ ಇನ್ ಪ್ರೈಸಸ್. ಇನ್ ಸಂಕ್ಷಿಪ್ತವಾಗಿ ಹೇಳ್ಬೇಕಂದ್ರೆ ಟಿ ಯು ಇನ್ಕ್ರೀಸಸ್ ಆಗಬೇಕಾದ್ರೆ ಎಮ್ ಯು ಯಾವುದ್ರಲ್ಲಿದೆ? ಪಾಸಿಟಿವಲ್ಲಿದೆ. ಅಂದರೆ ಈ ಕಡೆಯಲ್ಲಿ ಇದೆ ನೋಡಿ, ಎಮ್ ಯು ಪಾಸಿಟಿವಲ್ಲಿ ಇರೋದನ್ನು ನೋಡ್ಬೋದು. ಟಿ ಯು ಇನ್ಕ್ರೀಸ್ ಆಗಿದಾಗ ಎಮ್ ಯು ಪಾಸಿಟಿವಲ್ಲಿದೆ. ದೆನ್ ಟಿ ಯು ರಿಮೈನ್ ಕಾನ್ಸ್ಟೆಂಟ್. ಟಿ ಯು ಕಾನ್ಸ್ಟೆಂಟ್ ಇದ್ದಾಗ ಎಮ್ ಯು ಎಲ್ಲೋಗಿದೆ? ಝೀರೋದಿಗೆ ಹೋಗಿದೆ. ಓಕೆ, ಎಮ್ ಯು ಈಸ್ ಝೀರೋ. ದೆನ್ ಟಿ ಯು ಡಿಕ್ರೀಸಸ್ ಆದಾಗ ಎಮ್ ಯು ಎಲ್ಲೋಗಿದೆ? ನೆಗೆಟಿವಿಗೆ ಹೋಗಿದೆ. ನೋಡಿ ಅಲ್ಲಿ ಬರೆದಿದ್ದಾರೆ, ನೆಗೆಟಿವಿಗೆ ಹೋಗಿದೆ. ಓಕೆ, ಅಲ್ಲಿಗೆ ಡಯಾಗ್ರಾಮ್ನ ನೀವು 4 ಪಾಯಿಂಟ್ ಬರೆದಿದ್ದೀರಾ. ದೆನ್ ಫೈನಲಾಗಿ ಒಂದು ಕನ್ಕ್ಲೂಷನ್ ಬರ್ಕೊಂಡ್ರೆ ಆಯಿತು. 2 ಲೈನ್ಸಲ್ಲಿ ಬರೆದ್ರೆ ಆಯಿತು. ವಿತ್ ದ ಹೆಲ್ಪ್ ಆಫ್ ಟಿ ಯು ಆ್ಯಂಡ್ ಎಮ್ ಯು ಟೇಬಲ್ ಆ್ಯಂಡ್ ದಿ ಡಯಾಗ್ರಾಮ್ ಯು ಕ್ಯಾನ್ ಎಕ್ಸ್ಪ್ಲೈನ್ ದ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ಆ್ಯಸ್ ಎಬೋ ಅಂತ. ಓಕೆ, ನಿಮ್ಮ ಕನ್ಕ್ಲೂಷನ್ ನಿಮಗೆ ಬಿಟ್ಟಿದ್ದು ಒಂದು 2-3 ಲೈನ್ಸಲ್ಲಿ ಅದನ್ನು ಬರೆದ್ರೆ ಆಯಿತು. ಸೊ ಇದಿಷ್ಟು 6 ಮಾರ್ಕ್ಸಿಗೆ ನಿಮಗೆ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ಕಾನ್ಸೆಪ್ಟಿಗಿರ್ತಕ್ಕಂಥ ಒಂದು ಕಂಟೆಂಟು. ಇದನ್ನು ನೀವು ಬರೀಬೇಕಾಗತ್ತೆ. ಸೊ ಓವರಾಲ್ ರಫಾಗಿ ನೋಡೋದಾರೆ ಸೊ ನಿಮಗೆ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಸೊ ಮೀನಿಂಗ್ ಕಾಣ್ತಾ ಇದೆ ನಿಮಗೆ, ಟೇಬಲ್ ಕಾಣ್ತಾ ಇದೆ, ಡಯಾಗ್ರಾಮ್. ಟೇಬಲಿಗೆ 3 ಪಾಯಿಂಟ್ ಇದೆ, ಡಯಾಗ್ರಾಮ್ ಇದೆ, ಡಯಾಗ್ರಾಮಿಗೆ 4 ಪಾಯಿಂಟ್ಸ್ ಇದೆ. ಸೊ ಅದು ನಿಮಗೆ 6 ಮಾರ್ಕ್ಸಿಗೆ ಕಂಟೆಂಟ್ ಇರ್ತಕ್ಕಂಥದ್ದು ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ.
ಮೀನಿಂಗ್ ಬರಿತೀರಾ, ತಲೆಯಲ್ಲಿ ಇಟ್ಕೊಳ್ಳಿ. ಓಕೆ, ಸೊ ಇದೇ ಮೀನಿಂಗ್ ಬರ್ಕೊಳ್ಳಿ. ದೆನ್ ಅದಾದಮೇಲೆ ಟೇಬಲ್ ಬರಿತೀರಾ, ಟೇಬಲ್ನ ಎಕ್ಸ್ಪ್ಲನೇಷನ್ ಮಾಡ್ತೀರಾ 3 ಪಾಯಿಂಟಲ್ಲಿ. ದೆನ್ ಡಯಾಗ್ರಾಮ್ ಬರಿತೀರಾ, ಡಯಾಗ್ರಾಮ್ನ ಎಕ್ಸ್ಪ್ಲನೇಷನ್ ಮಾಡ್ತೀರಾ 4 ಪಾಯಿಂಟಲ್ಲಿ. ದೆನ್ ಫೈನಲ್ ಕನ್ಕ್ಲೂಷನ್ ಬರಿತೀರಾ. ಡಯಾಗ್ರಾಮ್ ಬರೀಬೇಕು ನಿಮ್ಮ ತಲೆಯಲ್ಲಿರಲಿ. ಫಸ್ಟು OX ಆ್ಯಕ್ಸಿಸ್ OY ಆ್ಯಕ್ಸಿಸ್ ಬಗ್ಗೆ ಬರಿತೀರಾ, ಅದಾದಮೇಲೆ MU ಬಗ್ಗೆ ಬರಿತೀರಾ, ದೆನ್ TU ಬಗ್ಗೆ ಬರಿತೀರಾ. ದೆನ್ ನೆಕ್ಸ್ಟ್ ಪಾಯಿಂಟಲ್ಲಿ MU 0 ಆಗಿರುತ್ತೆ ವೆನ್ TU ಕಾನ್ಸ್ಟ್ಯಾಂಟ್ ಇನ್ ದಿ 5th ಯೂನಿಟ್. ದೆನ್ ವೆನ್ TU ಡಿಕ್ರೀಸಸ್ MU ಬಿಕಮ್ ನೆಗೆಟಿವ್, ಇದ್ರ ಬಗ್ಗೆ ಬರಿತೀರಾ. ದೆನ್ ಫೈನಲ್ ಆಗಿ ಏನು ಬರಿತೀರಾ, ಇನ್ ಪ್ರೈಸಸಲ್ಲಿ ಹೇಳ್ಬೇಕಾದ್ರೆ ವೆನ್ TU ಇನ್ಕ್ರೀಸಸ್ ಆವಾಗ MU ಏನಾಗಿರುತ್ತೆ, ಪಾಸಿಟಿವಲ್ಲಿರುತ್ತೆ. ವೆನ್ TU ಕಾನ್ಸ್ಟೆಂಟಲ್ಲಿದ್ದಾಗ MU ಏನಾಗಿರುತ್ತೆ, 0 ಆಗಿರುತ್ತೆ. ವೆನ್ TU ಅನ್ನೋದು ಡಿಕ್ರೀಸಸ್ ಆದಾಗ, ಓಕೆನಾ, ಸೊ MU ಎಲ್ಲಿಗೆ ರೀಚ್ ಆಗುತ್ತೆ, ನೆಗೆಟಿವ್ಗೆ ರೀಚ್ ಆಗುತ್ತೆ. ಓಕೆನಾ, ಸೊ ಇದನ್ನು ಬರೆದ್ರೆ ಆಯಿತು. ಸೊ ಕರೆಕ್ಟಾಗಿ ಕಲ್ತ್ಕೊಡಿ. ಸೊ ಕಾನ್ಸೆಪ್ಟ್ ತುಂಬಾ ಇಂಪಾರ್ಟೆಂಟ್ ಇದೆ. ಥ್ಯಾಂಕ್ ಯು.